ನಮಸ್ಕಾರ ಬಾ ಕರ್ನಾಟಕ ನಮಸ್ಕಾರ. ಕುಡಿಬೇಕು ತಿನ್ಬೇಕು, ಹೊಸ ವರ್ಷ ಐತಿ. ಅದ್ರಾಗ ಏನೈತಿ, ಯಾರು ಮಾಡ್ಲಾರ್ದು ಏನಾರ ನೀವು ಮಾಡ್ತೀರೇನ? ಇಲ್ಲಲ್ಲ, ಹೊಸ ವರ್ಷ ಐತಿ, ಕುಡಿಬೇಕು ತಿನ್ಬೇಕು. ಜೀವನದಾಗ ಏನು ಶೇಂಗಾ ಇಲ್ಲ ಅಂತಕ್ಕಂಥ ವಿಚಾರದ ಬಗ್ಗೆ ಇವತ್ತು ಮಾತಾಡಕ್ಕೆ ಬಂದೀವಿ. ಏನು ವಿಚಾರಪ್ಪ ಅಂತಂದ್ರೆ ಕುಡಿಬೇಕು ತಿನ್ಬೇಕು. ಈ ಹೊಸ ವರ್ಷದ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಎಲ್ಲರಿಗೂ ಕೂಡ ಹೊಸ ವರ್ಷ ಶುಭಾಶಯಗಳಂತ ಹೇಳ್ಬಿಡೋಣ. ಇಷ್ಟ ವಿಷಯ ಏನಿಲ್ಲ, ಕುಡಿಬೇಕನ್ನೋದಕ್ಕೆ ಹೊಸ ವರ್ಷ ಮಾಡಕತ್ತಿ ಬಿಟ್ಟಾರೆ. ಅದು ಎಕ್ಸ್ಪೆಷಲಿ ನಮ್ಮ ಕರ್ನಾಟಕದಾಗಂತೂ ಏನೇನು ವಿಚಾರ ಮಾಡಾಕತ್ತೀವಿ ಅನ್ನೋದೇ ಗೊತ್ತಾಗೋಗ್ತವೆ. ಸೊ ಮತ್ತು ತಮಾಷೆಗೆ ಹೇಳಿದೆ, ಆ ಥರದಲ್ಲಿ ಇವತ್ತು ನಡೆದು ಬಿಟ್ಟೈತೆ ಅನ್ನೋ ವಿಚಾರದೊಳಗೆ ಹೇಳಕ್ಕೆ ಬಂದೀನಿ ನಾನು. ನಾವೇನು ಅಂತ ಕುಡುಕರಲ್ಲ, ಒಟ್ಟು ನಾವು ಕುಡಿಯೋಂಗಿಲ್ಲ. ಈಗ ಏನು ಮಾಡಿಬಿಟ್ರಪ್ಪ ಅಂದ್ರೆ ಕುಡುಕರದ ಒಂದು ದೊಡ್ಡ ಸಾಮ್ರಾಜ್ಯ ಇವತ್ತು. ಹಂಗಾಗಿ ಎಲ್ಲರೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ 2026 ಬರೋಕೈತಿದ್ದಿ. ನೀವು ಹೊಸ ಹೊಸ ಆಲೋಚನೆಗಳನ್ನು ಮಾಡಿರಿ, ಹೊಸ ಹೊಸ ಮೈಲಿಗಲ್ಲನ್ನು ಜೀವನದೊಳಗೆ ಏರ್ರಿ, ಅಥವಾ ಹೊಸ ಹೊಸ ಚಿಂತನೆಗಳ ಮುಖಾಂತರ ಒಂದು ಹೊಸ ಪ್ರಯೋಗಕ್ಕೆ ಮುನ್ನುಡಿ ಹಾಡ್ರಿ, ಮತ್ತು ಹೊಸದೊಂದು ಜೀವನದ ಅಧ್ಯಾಯವನ್ನು ಪ್ರಾರಂಭ ಮಾಡಿರಿ ಅಂತ ಹೇಳ್ತಾ ತಮಗೆ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಹೇಳಕತ್ತೀನಿ. ಈ ಕುಡಿಯೋ ಚಟ ಏನಾಗಿದ್ದಪ್ಪ ಅಂದ್ರೆ, ಇದು ಹೊಸ ವರ್ಷ ಅನ್ನೋದಕ್ಕೆ ಹೊಸದೊಂದು ರೀತಿ ಮಾಡ್ಕೊಂಡ್ರೆ ಅಷ್ಟೇ. ಇವತ್ತು ಫುಲ್ ಲೈಸೆನ್ಸ್ ಅಂತ ಎಲ್ಲರಿಗೆ ಕುಡಿಯೋದು ಹಾಳಾಗಿ ಹೋಗಿಬಿಡ್ರೆ ನಿಮ್ಮ ಅವನ 7 ಮುಂಡ್ರಿ ಕುಡ್ದಾರೆ ಅಂತೇಳಿ ಈ ನನ್ನ ಮಾತು ಮುಗಿಸ್ ನನ್ನ ಒಂದು ವಿಷಯಕ್ಕೋಸ್ಕರ ಇವತ್ತು ಕುಡ್ದು ಹಾಳಾಗಿ ಹೋಗಿಬಿಡ್ರನಂತ ವಿಚಾರದೊಳಗೆ ಕುಂತ್ಬಿಟ್ರೆ ಇವತ್ತು ಎಲ್ಲರೂ ನೋಡ್ಬೇಕು. ಏನು ಇವತ್ತು MG ರೋಡ್ ಒಳಗೆ, ಗಲ್ಲಿ ಒಳಗೆ, ಡೆಲ್ಲಿ ಒಳಗೆ, ಓಣ್ಯಾಗ ಸಂಧ್ಯಾಗ ಏನು ಸಣ್ಣ ಸಣ್ಣ ಹುಡುಗರು ಕುಡಿತಾವ, ದೊಡ್ಡ ದೊಡ್ಡ ಹುಡುಗರು ಕುಡಿತಾವ. ಏನು ಕುಡಿತಾ ಅಂದ್ರೆ ಏನು ಅನ್ನೋದು ಅರ್ಥ ಆಗೋಲ್ತು ನನಗೆ. ಇವು ವಾರಗಟ್ಟಲೆ ಕುಡಿತಾವೆ, ಇವತ್ತೇನು ಸ್ಪೆಷಲ್ ಅಂತ ಅರ್ಥ ಆಗೋಲ್ತು ನನಗೆ. ಸಂತಿಗೆ ಹೋದ್ರೆ ಸಂತಿಗೆ ಬಂದೀವನ್ನೋ ಕಾರಣಕ್ಕೆ ಸೋಮವಾರ ದಿನ ಸಂತಿಗೆ ಬಂದೀವಿ ಅಂತೇಳಿ ಸೋಮವಾರನೂ ಕುಡಿತಾರೆ. ಮಂಗಳವಾರ ಎದಕ್ಕೆ ಕುಡಿತಿರಲಿ ಅಂತ ಕೇಳಿದ್ರಿಲ್ಲಪ್ಪ, ಮಾಂಗಲ್ಯನೇ ಆಗಿಲ್ಲ, ನಮಗೆ ಮದುವೆನೇ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಂಗಳವಾರ ಕುಡಿತಾರೆ. ಬುಧವಾರ ಯಾಕೆ ಕುಡಿತಿರಲಿ ಅಂತ ಕೇಳಿದ್ರೆ, ನೋಡಪ್ಪ ಜೀವನ ಎಲ್ಲ ಬೂದಿ ಎತ್ತಿ ಹೋಗೈತಿ, ಮತ್ತೆ ಯಾಕೆ ಇರಬೇಕು, ಅದಕ್ಕೆ ಕುಡಿಬೇಕಚ್ಚಿ ಸಾಯ್ಬೇಕಂತೇಳಿ ಕುಡಿಯೋಕತ್ತೀವಿ ಅಂತ ಬುಧವಾರನೂ ಕುಡಿತಾರೆ. ಆಯ್ತಪ್ಪ, ಗುರುವಾರ ಕುಡಿತಿರಲ್ಲ, ಅದು ಯಾಕೆ ಕುಡಿತೀರಿ ಅಂತ ಕೇಳಿ, ನೋಡಪ್ಪ ನಮ್ಮ ಜೀವನದೊಳಗೆ ಉದ್ಧಾರ ಆಗಂತ ಯಾವ ಗುರುನೂ ಸಿಗಲಿಲ್ಲ, ಯಾವ ಗುರುವಿನಿಗೂ ನಾವು ಗೌರವನೂ ಕೊಡಲಿಲ್ಲ, ನಮ್ಮ ಜೀವಕ್ಕೆ ನಮಗೂ ಈಗ ಯಾರು ಗೌರವ ಕೊಡಬೇಡ್ರಿ. ಹಂಗಾಗಿ ಗುರು ಸಿಕ್ಕಿಲ್ಲ ಅನ್ನೋ ಕಾರಣ ಕುಡಿಯೋಕೈತೀವಿ ಅಂತ ಗುರುವಾರ ಹೇಳ್ತಾರೆ. ಶುಕ್ರವಾರ ಎದಕ್ಕೆ ಕುಡಿಯೋಕೈತಿರಪ್ಪ ಅಂತ ಕೇಳಿದ್ರೆ, ನೋಡಪ್ಪ ಶುಕ್ರ ದಿಸೆ ನಮಗೆ ಯಾವಾಗ ಬರ್ತೈತೆ ಗೊತ್ತಿಲ್ಲ, ಅವತ್ತು ನಾವು ಬಿಡ್ತೀವಿ, ಅಲ್ಲಿವರೆಗೂ ಶುಕ್ರವಾರನೂ ಕುಡಿತಾ ಇರ್ತೀವಿ ನಾವು ಅಂತ ಹೇಳ್ತಾರೆ. ಆಯ್ತಪ್ಪ, ಶನಿವಾರ ದಿನ ಬಿಡ್ತೀರಾ ಇಲ್ಲ ಅಂತ ಕೇಳಿದ್ವಿ. ಎಲ್ಲೇ ನಿಮ್ಮವನು ಶನಿವಾರ ದಿನ ಕೂಡ ಬಿಡೋಂಗಿಲ್ಲ. ಅವು ಶನಿವಾರ ಯಾವುದೇ ಶನಿಗಳು ನಮ್ಮ ಹತ್ರ ಬರಬಾರ್ದನ್ನೋ ಕಾರಣಕ್ಕೋಸ್ಕರ ಕುಡಿತೀವಂತ ಶನಿವಾರ ದಿನ ಕೂಡ ಕುಡಿತೀವಂತ ಹೇಳ್ತಾರೆ. ಏನು ಕುಡಿತಾರೋ, ಆಯ್ತಾರ ಭಾನುವಾರ ಅಂತ, ಅದು ಬೇರೆ ಭಾನುವಾರ ಅಂತ. ಭಾನುವಾರ ಇರೋದೇ ಕುಡಿಯೋಕೆ, ಅವತ್ತರ ಒಂದಿನ ಬಿಡ್ರಪ್ಪ, ರಜೆ ತಗೋರಿ, ಎಲ್ಲ ರಜೆ ತಗೊಂತಾರ ಅಂತ ನಾನು ಹೇಳಿದೆ. ಹುಚ್ಚು ಮಂಗೇನ ಮಗನ ಏನೋ ಮುಡ್ರಿ ಹೇಳ್ತಾರೆ. ಏನಪ್ಪ ಅಂತಂದ್ರೆ, ಭಾನುವಾರ ದೊಡ್ಡ ದೊಡ್ಡವರು ಕುಡಿತಾರಲ್ಲೇ. ಭಾನುವಾರ ಯಾರು ಕುಡಿತಾರೆ ಅವರೆಲ್ಲ ದೊಡ್ಡ ದೊಡ್ಡವರು, ಆಫೀಸ್ಗಳು ಬಂದು ಮಾಡ್ಕೊಂಡು, ಬಿಸ್ನೆಸ್ ಎಲ್ಲ ಬಂದು ಮಾಡ್ಕೊಂಡು, ಭಾನುವಾರ ದಿನ ಕುಡಿಯೋಕ್ಕಂತಲೇ ತೆಗೆದಿಟ್ಟಿವಿ. ಸೊ ಹಂಗಾಗಿ ಅವತ್ತು ಕುಡಿಲಿಲ್ಲ ಅಂದ್ರೆ ನಮ್ಮನ್ನೆಲ್ಲರೂ ದಡ್ರ ಅಂತ ತಿಳ್ಕೊತಾರಲ್ಲೇ, ನಾವು ಅವತ್ತು ಎನಿ ಕಂಡೀಷನ್ ಕುಡಿಯಬೇಕಂತ ಹೇಳ್ತಾರೆ. ಸೊ ಹಂಗಾಗಿ ವಾರದಾಗ ಪೂರ್ತಿ ವಾರ ಕುಡಿಯೋದ ವಾರ ಐತಿ ಇವ್ರದ್ದು. ಅಂದ ಬಳಿಕ ಈ ಹ್ಯಾಪಿ ನ್ಯೂ ಇಯರ್ಗೆ ಯಾಕೆ ಕುಡಿಬೇಕು ಹೊಸ್ತಾಗಿ ಅಂತ ನಾ ಕೇಳ್ತೀನಿ ನಿಮಗೆ. ಏನು ವಿಚಾರ ಒಂದು ಅರ್ಥ ಆಗೋಲ್ತು ನನಗೆ. ಕುಡಿಯೋದಕ್ಕೋಸ್ಕರ ಅಂತೂ ಹೊಸ ಹ್ಯಾಪಿ ನ್ಯೂ ಇಯರ್ ಮಾಡಾಕತ್ತೀರಿ, ಮಾಡ್ರಿ, ಅದಕ್ಕೇನು ತೊಂದರೆ ಇಲ್ಲ. ಬಟ್ ಕುಡಿತಾ ಯಾವತ್ತೂ ಮಿಡಿತದೊಳಗೆ ಇರಬಾರ್ದು. ಅದು ಏನಪ್ಪ ಚಟ ಆಗಬಾರ್ದು ಅಂತ ಹೇಳಕಚ್ಚಿರ. ಇದರ ಅರ್ಥ ಏನಪ್ಪ ಅಂದ್ರೆ, ಕುಡಿಬೇಕು ತಿನ್ಬೇಕು, ಆದರೆ ಜೀವನ ಪೂರ್ತಿ ಬರೀ ಕುಡಿಯೋದೇ ತಿನ್ನೋದು ಆಗಬಾರ್ದು. ಕುಡಿಯೋ ಜೀವನದೊಳಗೆ ಹುಟ್ಟಿ ಏನು ಸಾಧಿಸೋದದ, ಏನು ಹೋಗೋದದ, ಏನು ತೊಗೊಂಡು ಹೋಗೋದದ, ಹೊಯ್ಕೊಂತ ಹೋಗ್ಲತ್ತ ಜೀವನ ಒಟ್ಟು ಕುಡಿಬೇಕಂತ ಅನ್ಸಕತ್ತೈತಲ್ಲ, ಕುಡಿಬೇಕು. ಅದನ್ನು ಹೆಂಗೆ ಲಿಮಿಟ್ ಒಳಗೆ ಕುಡಿಬೇಕು. ನೀನು ಕುಡಿಯೋ ಕಾರಣದಿಂದಾಗಿ ನಿನ್ನ ಕುಟುಂಬಕ್ಕೆ ಏನೋ ನಷ್ಟ ಆಗಿರಬಾರ್ದು. ನೀನು ಕುಡಿಯೋದ್ರಿಂದ ನಿನ್ನ ದೇಹಕ್ಕೆ ಏನೋ ಎಫೆಕ್ಟ್ ಆಗಬಾರ್ದು. ನೀನು ಕುಡಿಯೋದ್ರಿಂದ ಸಮಾಜಕ್ಕೆ ಕೆಟ್ಟದಾಗಬಾರ್ದು. ನೀ ಕುಡಿಯೋದ್ರಿಂದ ಸ್ನೇಹಿತರ ಹತ್ರ ಸಾಲ ಮಾಡಬಾರ್ದು. ಸಾಲ ಮಾಡಿ ಸ್ನೇಹಿತರಿಗೆ ಬೇಸರಾಗಿ, ಊರು ತುಂಬ ಬೇಸರಾಗಿ, ಮನೆಯವರು ಕೂಡ ಉಗುಳಿಸ್ಕೊಂಡು, ಮನೆಗೆ ಮಗ ಆಗಲಿಲ್ಲ, ಕುಣಿಗೆ ಹೆಣ ಆಗಲಿಲ್ಲ ನಂಗೆ ಆಗಬಾರ್ದು ಅಂತಕ್ಕಂಥ ವಿಚಾರವನ್ನು ನಿಮಗೆ ಹೇಳಕತ್ತೀನಿ. ನಾ ಏನು ಕುಡಿದಿಲ್ಲ, ಮತ್ತು ನೀವು ನನ್ನ ಕುಡ್ದನಂತ ತಿಳ್ಕೊಂಡಿರಿ. ನಾನು ಹಿಂಗೆ ಮಾತಾಡೋದು ಹಿಂಗೆ ಒಂದು ಸ್ವಲ್ಪ ಕಾಮಿಡಿ ವಿಚಾರದೊಳಗೆ, ಎಲ್ಲನೂ ಬರೀ ನ್ಯೂಸ್, ಬರೀ ಕೆಟ್ಟ ಆಲೋಚನೆಗಳ ಬಗ್ಗೆ ಅಥವಾ ಏನೋ ವಿಚಾರ ಮಾತಾಡೋದಕ್ಕಿಂತ ಈ ಹೊಸ ವರ್ಷ ಇತ್ತಲ್ಲ, ಹಂಗಾಗಿ ಹೊಸ ವಿಚಾರವನ್ನು ಮಾತಾಡೀನಿ. ಅದು ಹೊಸ ಭಾಷೆಯೊಳಗೆ, ಹೊಸ ಶೈಲಿ ಒಳಗೆ ಮಾತಾಡೀನಿ ಅಷ್ಟೇ. ಮತ್ತು ನೀವ ದೊಡ್ಡ ಕುಡುಕದೇನಂತ ಅನ್ಕೋಬೇಡ್ರಿ. ಏನಿಲ್ಲ, ಯಾರು ಕುಡಿಯೋರು ದೊಡ್ಡ ಸಾಚಾಗಳು ಯಾರಲ್ಲ. ನಾ ಕುಡಿಯೋಕೆ ಬೇಡ ಅಂದಿಲ್ಲ. ಕುಡಿಯುವುದು ಬಯಕೆ ಆಗಬೇಕೇ ಹೊರತು ಚಟ ಆಗಬಾರ್ದು. ಚಟ ಅಂದ್ರೆ ಏನು? ಚಟ ಅಂದ್ರೆ ನಾನು ಅದನ್ನು ಬಿಟ್ಟಿರಂಗಿಲ್ಲ ಅನ್ನೋದು ಒಂದು ಚಟ. ಈಗ ಹಿಮಾಲ ಬಿಟ್ಟಿರಂಗಿಲ್ಲ,
ನಾ ಸೂಪರ್ ಬಿಟ್ಟಿರಂಗಿಲ್ಲ, ನಾ ಸಿಗರೇಟ್ ಬಿಟ್ಟಿರಂಗಿಲ್ಲ ಅಂದ್ರೆ ಅದು ಚಟ. ಇವತ್ತು ಎಲ್ಲರೂ ದೋಸ್ತರು ಕಲ್ತಾರ, ಒಂದು ಹಿಮಾಲ್ ಹಾಕೊಂಬಿಡೋಣ ಅಂತ ಅನ್ನೋದು ಅದು ಬಯಕೆ ಅಷ್ಟೇ. ನಾಳೆಗಿಲ್ಲ ಅದು, ಮತ್ತೆ ಸಂಜೆಗಿಲ್ಲ, ನಾಡಿದ್ದಿಲ್ಲ ಅಥವಾ ಇಲ್ಲ, ಯಾವಾಗಾರ ಒಮ್ಮೆ ಕುಡಿಬೇಕು ಅನಿಸುತ್ತಲ್ಲ, ಅದು ಬಯಕೆ. ಚಟಕ್ಕೂ ಬಯಕೆಗೂ ಭಾಳ ವ್ಯತ್ಯಾಸ ಐತಿ. ಚಟ ಅಂದ್ರೆ ನಾನು ಕುಡಿಲೇಬೇಕು, ಕುಡಿಲಿಲ್ಲ ಅಂದ್ರೆ ನಡೆಯಂಗಿಲ್ಲ, ಅದು ಚಟ. ಬಯಕೆ ಅಂದರೆ ಕುಡಿದ್ರೆ ನಡಿತೈತಿ, ಕುಡಿಲಿಲ್ಲ ಅಂದ್ರೆ ನಡಿತೈತಿ, ಇದು ಬಯಕೆ. ಹಂಗಾಗಿ ನಿಮ್ಮ ಮನಸ್ಸಿನೊಳಗೆ ಬಯಕೆಗಳಿರಲಿ, ಚಟಗಳಿರಬಾರ್ದು. ಚಟ ಮಾಡಬೇಡ್ರಿ, ಬಯಕೆ ಇಟ್ಟುಕೋರಿ, ಕುಡೀರಿ, ಒಂದು ಲೈಟಾಗಿ ಕುಡೀರಿ. ಕುಟುಂಬಕ್ಕೇನು ಹೊರೆ ಆಗಬಾರ್ದು. ಮತ್ತು ಎಲ್ಲೆಲ್ಲರ ಬಿದ್ದು ಮೈ ತುಂಬ ಒದಿಸ್ಕೊಂಡು ಪೂರಾ ಎಲ್ಲ ಕಾರ್ಕೊಂಡು ಮೈ ತುಂಬ ವಾಂತಿ ಮಾಡ್ಕೊಂಡು ಹುಚ್ಚುಚ್ಚಾಗಿ ಮನೆಗೆ ಹೋಗಿ ಹೊಸ ವರ್ಷದ ದಿನ ಹೊಸ ಆಕಾರ ಮಾಡಬೇಡ್ರಿ. ಚಪ್ಪಲಿ ತೊಗೊಂಡು ಮತ್ತೆ ಪಟ್ ಅಂತ ಹೊಡೆದ್ರೆ ಚಟ್ ಅಂತ ದೇಳಕ್ಕೆ ಬರ್ಲಾರ್ದಂಗೆ ಆದಿತ್ತು ಮುಂಜಾನೆ ಎದ್ದು. ಮತ್ತು ಹ್ಯಾಂಗ್ ಓವರಾಗಿ ಎಲ್ಲರಿಗೂ ಊರು ಮಂದಿಗೆ ಗೊತ್ತಾಗಿ ಮತ್ತು ಹೆಣ್ಣು ಕೂಡ ಕೊಡ್ಲಾರ್ದಂಗೆ ಆದಿತ್ತು ನಿಮ್ಮ ಬಾಳೆವು ಅಂತ ಹೇಳ್ತಾ, ಹೊಸ ವರ್ಷ ಚಂದ ಆಚರಣೆ ಮಾಡಿರಿ. ಹುಚ್ಚುಚ್ಚು ಆಕಾರ ಮಾಡೋಕೆ ಹೋಗ್ಬೇಡ್ರಿ. ಮಸ್ತ್ ಊಟ ಮಾಡಿರಿ, ಮಸ್ತ್ ಲೈಟಾಗಿ ತೊಗೋರಿ. ಅಲ್ಲ ತೊಗೊಳ್ಳಾರ್ದಾರು ಯಾರಿಲ್ಲ, ಅದ್ರ ಬಗ್ಗೆ ನಾನು ಹೇಳಕತ್ತಿಲ್ಲ. ಎಂತೆಂಥ ದೊಡ್ಡವ್ರು ಕುಡಿತಾರೆ ಅಂದ ಬಳಿಕ ನೀವು ಕೂಡ ದೊಡ್ಡವ್ರು, ಅದೇನು ಸಮಾಚಾರ ಇಲ್ಲ. ಅಲ್ಲ ಲೈಟಾಗಿ ತೊಗೋರಿ ಅಂತ. ಇವತ್ತು ಒಂದಿನ ಮತ್ತೆ ಪೂರ್ಣ ಕುಡಿಯೋಕೆ ಹೋಗ್ಬೇಡ್ರಿ, ಮತ್ತೆ ಹೊಸ ವರ್ಷಕ್ಕೆ ಕುಡಿಯುವಂತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಶುಭವಾಗಲಿ, ಬೆಳಕಾಗಲಿ, ಜಲ್ದಿ.